ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾನು ಕಚೇರಿಯಲ್ಲಿ ನಮ್ಮ ಬಿಹೇವಿಯರ್ ಹೇಗಿರಬೇಕು ಅಂತ ಕೆಲವೊಂದು ನನಗೆ ಗೊತ್ತಿರ್ತಕ್ಕಂತಹ ವಿಷಯಗಳನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು ಕೂಡ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಕಚೇರಿಗಳಲ್ಲಾಗಲಿ ಅಥವಾ ಸೆಕ್ಟರ್ಗಳಲ್ಲಾಗಲಿ ವರ್ಕ್ ಮಾಡಿರೋದ್ರಿಂದ ನನಗೆ ಗೊತ್ತಿರ್ತಕ್ಕಂತಹ ಕೆಲವೊಂದು ವಿಚಾರಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡೋದ್ರಿಂದ ನಿಮಗೆ ಆ ಥರದ್ದೇನಾದ್ರು ಪ್ರಾಬ್ಲಮ್ ಬಂತು ಅಥವಾ ಈಗೇನೋ ಹೊಸದಾಗಿ ನೀವು ಯಾವುದೋ ಒಂದು ಕಂಪ್ನಿಗೆ ಜಾಯ್ನ್ ಆಗ್ತಿದ್ದೀರಾ ಅಂದಾಗ ಇದರಲ್ಲಿ ಹೇಳಿರ್ತಕ್ಕಂತಹ ಕೆಲವೊಂದು ಇನ್ಫಾರ್ಮೇಷನ್ಸು ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿರ್ತೇನೆ. ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಅಷ್ಟೇ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಿರ್ತೇನೆ ಅಥವಾ ನಾನೇನು ನನ್ನ ಜೀವನದಲ್ಲಿ ಬಂದಿರುತ್ತೆ ಅದನ್ನು ಮಾತ್ರ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವು ಏನೋ ಬೇರೆಯವರಿಂದ ಮೋಟಿವೇಟ್ ಆಗಿ ಅಥವಾ ಬೇರೆಯವರಿಂದ ಕಲಿತು ಹೇಳೋದಕ್ಕಿಂತ ನಮ್ಮ ಎಕ್ಸ್ಪೀರಿಯನ್ಸನ್ನು ನಾವು ಶೇರ್ ಮಾಡಿದಾಗ ಅದೆಲ್ಲ ಒಂದು ಕಡೆ ಬೇರೆಯವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಥವಾ ಮನ ಮುಟ್ಟತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನನಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾ ಇರ್ತೇನೆ. ಈ ವಿಡಿಯೋದಲ್ಲೂ ಕೂಡ ಅಷ್ಟೇ. ಯಾಕಂದರೆ ನಾವು ವರ್ಕಿಂಗ್ ವುಮೆನ್ಸ್ ಮೆನ್ ಆಗಿರ್ಬೋದು ಅಥವಾ ವುಮೆನ್ ಆಗಿರ್ಬೋದು ಒಂದು ಸರಿ ನಾವು ವರ್ಕ್ ಮಾಡಲಿಕ್ಕೆ ಹೋಗ್ತೀವಿ ಅಂತ ಅಂದಾಗ ಎಲ್ಲ ಒಂದು ಕಡೆ ಮನೆಯಲ್ಲಿ ಆದಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಟೆನ್ಷನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಮತ್ತು ನಾವು ಕಚೇರಿಗೆ ಹೋದಾಗ ಅಲ್ಲಿ ನೀವು ಒಂದು 8 to 10 hours ಅಲ್ಲಿ ಸ್ಪೆಂಡ್ ಮಾಡ್ತೀರಾ. ಅಲ್ಲಿಂದ ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು, ಕಲೀಗ್ಸ್ ಚೆನ್ನಾಗಿದ್ದಾರೆ ಅಥವಾ ನಿಮ್ಮ ಬಾಸ್ ಚೆನ್ನಾಗಿದ್ದಾರೆ ಅಥವಾ ನಿಮ್ಮ ಟೀಮ್ ಲೀಡರ್ಸ್ ಚೆನ್ನಾಗಿದ್ದಾರೆ, ಆ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ಅಂದಾಗ ನಿಮಗೆ ಮನೆಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಲ್ಲಿಗೆ ಹೋದಾಗ ಮತ್ತೆ ಹೋಗ್ಬಿಡತ್ತೆ. ಅಂದರೆ ಆ ಗ್ರೂಪಲ್ಲಿ ಖುಷಿಯಾಗಿರ್ತೀರ ಆ್ಯಂಡ್ ಎಲ್ಲ ಒಂದು ಕಡೆ ನೀವು ಖುಷಿಯಾಗಿದ್ರಿ ಅಂತ ಅಂದಾಗ ನಿಮ್ಮ ಏನು ಪ್ರೊಫೆಷ್ನಲ್ ಎಫಿಷಿಯನ್ಸಿ ಅನ್ನೋದು ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಕೆಲಸನ ಅಚ್ಚುಕಟ್ಟಾಗಿ ಖುಷಿಯಿಂದ ಮಾಡ್ತೀರಾ ಅಂತ. ಹಾಗಾಗಿ ನಾವು ವಾತಾವರಣವನ್ನು ತುಂಬ ಚೆನ್ನಾಗಿಟ್ಕೋಬೇಕು. ಎಲ್ಲಿ ನಾವು ಕೆಲಸ ಮಾಡ್ತೀವೋ ಅಲ್ಲಿ ವಾತಾವರಣವನ್ನು ತುಂಬ ಚೆನ್ನಾಗಿಟ್ಕೋಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಮ್ಮ ದೃಷ್ಟಿ ಹೇಗಿರುತ್ತೆ ಹಾಗೆ ನಮ್ಮ ಸೃಷ್ಟಿ ಇರುತ್ತೆ ಅಂತ. ಅಂದರೆ ನಾವು ಯಾವುದೇ ಒಂದು ವಿಷಯವನ್ನಾಗಲಿ ಅಥವಾ ಯಾವುದೇ ಒಂದು ಪರಿಸ್ಥಿತಿಯನ್ನಾಗಲಿ ಅಥವಾ ಯಾವುದೇ ಒಂದು ಸಿಚುವೇಷನ್ನಾಗಲಿ ನಾವು ಯಾವ ಥರ ನೋಡ್ತೀವಿ ಆ ಥರ ಆ ಸಿಚುವೇಶನ್ ನಮಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಹಾಗೆ ಈ ವಾತಾವರಣವೂ ಕೂಡ ಅಷ್ಟೇ. ಯಾವುದೇ ಒಂದು ಪ್ಲೇಸ್ ಆಗಿರ್ಬೋದು, ವರ್ಕಿಂಗ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ನಾವು ಆ ಎನ್ವಿರಾನ್ಮೆಂಟಿಗೆ ಹೇಗೆ ಅಡ್ಜಸ್ಟ್ ಆಗ್ತೀವಿ ಅದ್ರ ಪ್ರಕಾರ ಅದರ ಬೇಸ್ ಮೇಲೆ ನಮ್ಮ ಏನು ಸಂತೋಷ ಆಗಲಿ ಅಥವಾ ನಮ್ಮ ಏನು ಪರಿಸ್ಥಿತಿ ಆಗಲಿ ಡಿಪೆಂಡ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೂ ಕೂಡ ಕೆಲವೊಂದು ಟಿಪ್ಸ್ ನಾವು ಹೇಗಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಪಂಕ್ಚುಯಾಲಿಟಿ. ಎಲ್ಲೇ ಹೋಗಿ ನೀವು ಇದರ್ ಇಟ್ ಈಸ್ ಎ ಸ್ಕೂಲ್ ಆರ್ MNC ಕಂಪ್ನಿ ಅಥವಾ ಯಾವುದೇ ಒಂದು ಆಫೀಸ್ ಆಗಲಿ ಅಥವಾ ಯಾವುದೇ ಒಂದು ಸೆಕ್ಟರ್ ಆಗಲಿ ಆದಷ್ಟು ನೀವು ಪಂಕ್ಚುಯಾಲಿಟಿನ ಮೇಂಟೈನ್ ಮಾಡಬೇಕು. ಯಾಕಂದರೆ ಒಂದು ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಿರ್ತೀರಾ ಅಂದಾಗ ಎಲ್ಲರೂ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಅಂದಾಗ ನೀವು ಆದಷ್ಟು ಆನ್ ಟೈಮಿಗಿರುವಂಥದ್ದು ಒಂದು, ಜೊತೆಗೆ ಆದಷ್ಟು ಕಡಿಮೆ ಲೀವ್ಗಳನ್ನು ತಗೊಳ್ಕೊಳ್ಳೋದೊಂದು ಆ್ಯಂಡ್ ಡೆಡಿಕೇಟ್ ಮಾಡಿ ಕೆಲಸ ಮಾಡೋದೊಂದು. ಅಂದರೆ ಈ ಥರದ್ದೆಲ್ಲ ಕೆಲವೊಂದು ಎಥಿಕ್ಸನ್ನು ಇಟ್ಕೋಬೇಕು. ಪಂಕ್ಚುಯಾಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅನ್ನೆಸೆಸರಿ ಪದೇ ಪದೇ ರಜೆ ತೊಗೊಳ್ತಾ ಇದ್ರು ಅಥವಾ ಯಾವಾಗಲೂ ನೀವು ಟೈಮಿಗೆ ಸರಿಯಾಗಿ ಬರೋದಿಲ್ಲ, ಅರ್ಧ ದಿನ ರಜೆ ಹಾಕ್ತೆ, ಇನ್ನೇನೋ ಹೇಳಿದೆ, ಆ ಥರದ್ದೆಲ್ಲ ನೀವು ರೀಸನ್ಸ್ ಕೊಡ್ತಾ ಇದ್ದಾಗ ನಿಮಗೆ ಗೊತ್ತಿಲ್ಲದಿದ್ದಂಗೆ ನೀವು ಪ್ರೊಫೆಷ್ನಲಿ ಡೌನ್ ಆಗ್ತಾ ಹೋಗ್ತೀರಾ. ಹಾಗಂತ ನಿಮ್ಮ ಪರಿಸ್ಥಿತಿನೇ ಸರಿ ಇಲ್ಲ ಅಥವಾ ನಿಮಗೆ ಬರಲಿಕ್ಕೆ ಆಗಲಿಲ್ಲ ಅಂದಾಗ ದಟ್ ಈಸ್ ಫೈನ್, ಬಟ್ ಎವ್ರಿ ಡೇ ಅದೇ ಆಗಬಾರ್ದು. ಪಂಕ್ಚುಯಾಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಏನಾಗುತ್ತೆ, ನಾನು ನೋಡಿರೋಂತೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ ಪ್ರಕಾರ ಏನು ಮಾಡ್ತಾರೆ ಕೆಲವೊಂದು ವ್ಯಕ್ತಿಗಳು ಅಂದಾಗ, ಯಾವುದೋ ಒಂದು ಆಫೀಸಿಗೆ ಹೋಗ್ತೀರಾ, ಅಲ್ಲಿ ಯಾರೂ ಪರಿಚಯ ಇರೋಲ್ಲ. ಕ್ರಮೇಣ 1 ದಿನ ಅಥವಾ 2 ದಿನದಲ್ಲಿ ಒಬ್ಬರು ಇಬ್ಬರು ನಿಮಗೆ ಪರಿಚಯ ಆಗ್ತಾರೆ, ಹತ್ತಿರ ಆಗ್ತಾರೆ. ಆ ಹತ್ತಿರ ಆಗಿರೋಂಥ ವ್ಯಕ್ತಿಯಲ್ಲಿ ಅವ್ರ ಹತ್ರ ಯಾರೋ ಒಬ್ಬ ನಿಮಗೆ ಪರಿಚಯ ಮಾಡಿ ಮಾತಾಡ್ತಾರೆ ಅಂದ ತಕ್ಷಣ ಅವ್ರಿಗೇನು ಮಾಡಿಬಿಡ್ತೀರಾ, ಬರೋದೆಲ್ಲ ಶೇರ್ ಮಾಡ್ಕೊಬಿಡ್ತೀರಾ. ನಿಮ್ಮ ಫ್ಯಾಮಿಲಿ ಹಾಗೆ, ಹಸ್ಬೆಂಡ್ ಹೀಗೆ, ಅಥವಾ ನನ್ನ ಪ್ರಾಬ್ಲಮ್ ಇದು ಆ್ಯಂಡ್ ನಂದು ಏನು ನನ್ನ ಸ್ಟ್ರೆಂತ್ ಇದು, ನನ್ನ ವೀಕ್ನೆಸ್ ಇದು, ಪ್ರತಿಯೊಂದು ನಿಮ್ಮ ಬಗ್ಗೆ ನೀವು ಒಂಥರ ಓಪನ್ ಬುಕ್ ಥರ ಎಲ್ಲದೂ ಹೇಳ್ಕೊಂಬಿಡ್ತೀರ. ಅದು ನೀವು ಮಾಡ್ತಕ್ಕಂತಹ ದೊಡ್ಡ ತಪ್ಪು. ಯಾಕಂದರೆ ಯಾವುದೇ ಪ್ರೊಫೆಷನ್ ಆಗಲಿ ಎಲ್ಲೇ ಆಗಲಿ
ಒಂದು ಪ್ರೊಫೆಷ್ನಲ್ ಜೆಲಸ್ ಅಂತ ಇದ್ದೇ ಇರುತ್ತೆ, ಅಮಾಂಗ್ ದ ಟೀಮ್ ಮೆಂಬರ್ಸ್ ಜೆಲಸ್ ಅಂತ ಇದ್ದೇ ಇರುತ್ತೆ. ಆಗ ನೀವು ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ಅಥವಾ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಏನು, ಇವನ್ನೆಲ್ಲ ಶೇರ್ ಮಾಡಿಕೊಂಡಾಗ ನೀವು ಯಾವ ವ್ಯಕ್ತಿನ ತುಂಬ ನಂಬಿ ಶೇರ್ ಮಾಡಿರ್ತೀರ ಆ ವ್ಯಕ್ತಿನೇ ಮುಂದೆ ಒಂದು ದಿವಸ ನಿಮಗೆ ಕಂಟಕ ಆಗೋಂಥ ಪರಿಸ್ಥಿತಿ ಬರಬಹುದು. ಹಾಗಾಗಿ ಆದಷ್ಟು ನೀವು ಪ್ರೊಫೆಷ್ನಲ್ ಆಗಿರಿ. ಆದಷ್ಟು ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಯಾರ ಹತ್ರನೂ ಕೂಡ ಸಾಧ್ಯವಾದರೆ ಹೇಳ್ಕೊಬೇಡಿ. ಸೊ ಹೇಳ್ಕೊಳ್ತೀನಿ ಅಂದಾಗ ಅದು ನಿಮಗೆ ನಾನು ಹೇಳ್ಕೊಳ್ಳೋದ್ರಿಂದ ಆ ಪರಿಸ್ಥಿತಿಗೆ ಒಂದು ಸಮಾಧಾನ ಸಿಗುತ್ತೆ ಅಂದಾಗ ಮಾತ್ರ ಶೇರ್ ಮಾಡಿ. ಬಿಟ್ಟರೆ ಅನ್ವಾಂಟೆಡ್ಡಾಗಿ ನೀವೆಲ್ಲಾದರೂ ನಿಮ್ಮ ಎಲ್ಲ ವಿಷಯಗಳನ್ನು ನಿಮ್ಮ ಕಲೀಗ್ಸ್ ಹತ್ರ ಆಗಲಿ ಅಥವಾ ನಿಮ್ಮ ಬಾಸ್ ಹತ್ರ ಆಗಲಿ ಎಲ್ಲ ಅಥವಾ ನಿಮ್ಮ ಟೀಮ್ ಮೆಂಬರ್ ಹತ್ರ ಆಗಲಿ ನೀವು ಎಲ್ಲ ಶೇರ್ ಮಾಡಿಕೊಂಡ್ರಿ ಅಂದರೆ ಅದು ಮುಂದೆ ಒಂದು ದಿವಸ ನಿಮ್ಮ ವೀಕ್ನೆಸ್ ಆಗಿ ಪ್ರೊಫೆಷ್ನಲ್ಗೆ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಶೇರ್ ಮಾಡಬೇಡಿ. ಆ್ಯಂಡ್ ಇನ್ನೊಂದು ಸೆಕೆಂಡ್ ಏನಂದರೆ, ನೀವು ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಅವ್ರು ನನ್ನ ಕ್ಲೋಸ್ ಫ್ರೆಂಡ್, ಅವ್ರು ನನ್ನ ಬೆಸ್ಟ್ ಫ್ರೆಂಡ್, ಆ ಥರದ್ದೆಲ್ಲ ಏನು ನಂಬಿಕೆಗಳಿಗೆ ಹೋಗಬೇಡಿ. ಸೊ ಎಲ್ಲರೂ ಕಲೀಗ್ಸ್ ಅಂದಾಗ ಎಲ್ಲರಲ್ಲೂ ಒಂದು ಒಳ್ಳೆಯ ಕಲೀಗೂ ಇರ್ತಾರೆ, ಅಥವಾ ಒಬ್ಬರು ನಿಮಗೆ ತುಂಬ ಹತ್ತಿರ ಆಗ್ತಾರೆ, ಅಥವಾ ಕೆಲವೊಬ್ಬರು ಹಾಗೆ ಉಳ್ಕೊಂಡಿರ್ತಾರೆ, ಹಾಯ್ ಬಾಯ್ ಅಂತಲೇ ಉಳ್ಕೊಂಡಿರ್ತಾರೆ. ಹಾಗಂತ ಆದಷ್ಟು ಎಲ್ಲರನ್ನೂ ನೀವು ಕ್ಲೋಸ್ ಫ್ರೆಂಡು ಅನ್ನೋ ಲೆವೆಲಿಗೆ ಹೋಗಬೇಡಿ. ಯಾಕಂದರೆ ಯಾರಾದರೂ ಒಬ್ಬ ಎಂಪ್ಲಾಯಿನ ಅಥವಾ ಯಾರನ್ನಾರು ಒಬ್ಬ ಕಲೀಗನ್ನು ನೀವು ತುಂಬ ಕ್ಲೋಸ್ ಅಂತ ಅಂದ್ಕೊಂಡು ಅವ್ರ ಹತ್ರ ತುಂಬ ಕ್ಲೋಸ್ ಆಗಿದ್ದು ಎಲ್ಲ ಶೇರ್ ಮಾಡಿಕೊಂಡು ಲಾಸ್ಟಿಗೆ ಎಲ್ಲ ಒಂದು ಕಡೆ ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂತು ಅಂದಾಗ ಆ ಜಾಬೇ ಚೇಂಜ್ ಮಾಡೋಂತಹ ಪರಿಸ್ಥಿತಿಗೆ ಆ ಒಂದು ಸಿಚುವೇಶನ್ನು ಕರ್ಕೊಂಡು ಹೋಗುತ್ತೆ. ಅದು ಬಿಟ್ಟು ನೀವು ಪ್ರೊಫೆಷ್ನಲಿ ಎಷ್ಟು ಬೇಕಷ್ಟು ಮಾತಾಡಿಕೊಂಡು ಎಲ್ಲರ ಜೊತೆಗೂ ಚೆನ್ನಾಗಿದ್ದು ಎಲ್ಲರ ಜೊತೆಗೂ ಒಂದು ಬಾಂಡಿಂಗ್ ಇಟ್ಕೊಂಡಾಗ ಸೊ ನಿಮಗೆ ಅಂಥ ಸಿಚುವೇಶನ್ ಬರಲ್ಲ. ಅದು ಬಿಟ್ಟು ನೀವು ಎಲ್ಲ ಸಂತೋಷನೂ ಯಾವುದೋ ಒಂದು ವ್ಯಕ್ತಿ ನನಗೆ ಕ್ಲೋಸ್ ಫ್ರೆಂಡು ಬೆಸ್ಟ್ ಫ್ರೆಂಡು ಅಂತ ಹೇಳಿ ನೀವು ಒಂದೇ ವ್ಯಕ್ತಿ ಮೇಲೆ ನೀವು ಡಿಪೆಂಡ್ ಆದಾಗ ಆ ವ್ಯಕ್ತಿ ನಿಮ್ಮ ಮಧ್ಯ ಒಂದು ಭಿನ್ನಾಭಿಪ್ರಾಯಗಳು ಬಂದಾಗ ಆ ಎನ್ವಿರಾನ್ಮೆಂಟಲ್ಲಿ ನಿಮಗೆ ವರ್ಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಯಾರನ್ನೂ ಕ್ಲೋಸ್ ಫ್ರೆಂಡಾಗಿ ಅಲ್ಲಿ ಅಕ್ಸೆಪ್ಟ್ ಮಾಡಲಿಕ್ಕೆ ಹೋಗಬೇಡಿ, ಪ್ರೊಫೆಷ್ನಲ್ ಆಗಿರಿ. ಥರ್ಡ್ ಒನ್ನು ಗಾಸಿಪ್. ನಿಮಗೆ ಗೊತ್ತು, ಇವಾಗ ಎಲ್ಲ ಸೆಕ್ಟರಲ್ಲೂ ಅದೊಂದು ದೊಡ್ಡ ಕಾಯಿಲೆ ಗಾಸಿಪ್ ಮಾಡೋದು ಅಂದರೆ. ಅವ್ರು ಹಾಗೆ, ಇವ್ರು ಹೀಗೆ, ಅವಳ ಡ್ರೆಸ್ ಕೋಡ್ ಹಾಗೆ, ಇವಳ ಡ್ರೆಸ್ ಕೋಡ್ ಹೀಗೆ, ಅವಳ ಫ್ಯಾಮಿಲಿ ಹಾಗೆ, ಇದೆಲ್ಲ ಮಾತಾಡ್ತಾನೆ ಇರ್ತಾರೆ. ಸೊ ಈ ಮಾತಾಡೋದು ನಿಮಗೆ ಗೊತ್ತಿಲ್ಲ, ನಾವೇನು ಮಾಡ್ತೀವಿ, ಒಂದು ಎಂಟರ್ಟೈನ್ಮೆಂಟಿಗೋಸ್ಕರ, ಒಂದು ಟೈಮ್ ಪಾಸಿಗೋಸ್ಕರ ಮಾತಾಡ್ತಾ ಇರ್ತೀವಿ. ಬಟ್ ಯಾವತ್ತೇ ತಿಳ್ಕೊಳ್ಳಿ, ಯಾವುದೇ ಒಂದು ವ್ಯಕ್ತಿ ಬಗ್ಗೆ ನಾವು ಅವ್ರ ಪರ್ಸ್ನಲ್ ವಿಷಯಗಳನ್ನು ಮಾತಾಡ್ತಿರ್ತೀವಿ ಅಂದಾಗ ಆ ವ್ಯಕ್ತಿದೆಲ್ಲ ಒಂದು ಕಡೆ ತೇಜೋವಧೆ ಆಗ್ತಾಯಿದೆ, ಅಂದರೆ ಆ ವ್ಯಕ್ತಿದ ಗೌರವವನ್ನು ನಾವು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ. ಮುಂದೆ ಆ ಸಿಚುವೇಶನ್ ನಮಗೂ ಬರ್ಬೋದು, ಅಥವಾ ನಾವು ಹಿಂಗೆ ಗಾಸಿಪ್ ಮಾಡ್ತೀವಿ ಅಂತ ಆ ವ್ಯಕ್ತಿಗೆಲ್ಲಾದರೂ ಗೊತ್ತಾಯಿತು ಅಂದಾಗ ಆ ಮನುಷ್ಯ ನಿಮಗೆ ಕೊನೆಯವರೆಗೂ ಕ್ಷಮಿಸೋದೇ ಇಲ್ಲ. ಹಾಗಾಗಿ ಆದಷ್ಟು ಅವರವರ ವಿಷಯಗಳನ್ನು ನೀವು ಮಾಡ್ತಕ್ಕಂತಹ ಕೆಲಸದ ಪರಿಸರದಲ್ಲಿ ಮಾತನಾಡೋದನ್ನು ನಿಲ್ಲಿಸಿ. ಅಕಸ್ಮಾತ್ ಬೇರೆಯವರು ತುಂಬ ಮಾತಾಡ್ತಿದ್ದಾರೆ ಅಂದಾಗ ನೀವು ಅದಕ್ಕೊಂದು ಟಾಪಿಕ್ ಆಗಬೇಡಿ. ಆದಷ್ಟು ಆ ಪರಿಸ್ಥಿತಿಯಿಂದ ದೂರ ಬರಲಿಕ್ಕೆ ಪ್ರಯತ್ನ ಪಡಿಬಿಟ್ರೆ ಗಾಸಿಪ್ ಮಾಡೋದನ್ನು ನೀವು ಕೆಲಸ ಮಾಡ್ತಕ್ಕಂತಹ ಪ್ರದೇಶಗಳಲ್ಲಿ ಮಾಡಬೇಡಿ. ಸೊ ಇದು ಕೂಡ ನಿಮ್ಮ ಪ್ರೊಫೆಷ್ನಲ್ ಎಫಿಷಿಯನ್ಸಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನೀವೇನೋ ಒಂದು ಹೇಳಿರ್ತೀರ, ಮೂರನೇ ವ್ಯಕ್ತಿ ನಿಮ್ಮ ಹತ್ರ ಬಂದು ಹೇಳಿರ್ತಾರೆ, ಸರಿ ಇಲ್ಲ ಅವ್ರು ಹಾಗೆ, ಅವ್ರ ಫ್ಯಾಮಿಲಿ ಹೀಗೆ ಹಾಗೆ ಅಂತೆಲ್ಲ ಹೇಳಿರ್ತಾರೆ. ಸೊ ಆ ವ್ಯಕ್ತಿ ಜೊತೆಗೇ ನೀವು ಕೆಲಸ ಮಾಡಬೇಕು, ಆ ಟೀಮಲ್ಲೇ ನೀವು ಮುಂದೆ ಒಂದು ದಿವಸ ವರ್ಕ್ ಮಾಡಬೇಕು ಅಂದಾಗ ಅವರಿಗೆಲ್ಲಾದರೂ ನೀವು ಹಿಂದೆ ನಾವು ಹಿಂಗೆ ಮಾತಾಡಿರ್ತೀವಿ ಅಂತ ಗೊತ್ತಾಯಿತು ಅಂದಾಗ ಸೊ ಆ ವ್ಯಕ್ತಿಗೆ ನಿಮ್ಮ ಮುಖ ನೋಡಲಿಕ್ಕೂ ಆಗಲ್ಲ, ನಿಮಗೆ ಆ ವ್ಯಕ್ತಿ ಮುಖ ತೋರಿಸ್ಲಿಕ್ಕೂ ಆಗಲ್ಲ. ಸೊ ಹಾಗಾಗಿ ಆದಷ್ಟು ನೀವು ಯಾವುದೇ ವಿಷಯಗಳ ಬಗ್ಗೆ ನೀವು ಗಾಸಿಪ್ಪನ್ನು ಮಾಡೋದನ್ನು ಕಂಪ್ಲೀಟಾಗಿ ಕಡಿಮೆ ಮಾಡಿ. ಇದು ಕೂಡ ಒಂದು ಪ್ರೊಫೆಷ್ನಲ್ ಎಥಿಕ್ಸನ್ನು ಕಾಪಾಡುತ್ತೆ. ಇನ್ನೊಂದು ಡ್ರೆಸ್ ಕೋಡ್. ಸೊ ನಾವು ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿದ್ದೀವಿ ಅಂದಾಗ, ಒಂದಿಷ್ಟು ನಮ್ಮ ಟೀಮಲ್ಲಿ ನಾವಿದ್ದೀವಿ ಅಂದಾಗ ನಮ್ಮ ಗ್ರೂಮಿಂಗ್ ಏನು ಅಂತೀವಿ, ನಮ್ಮ ಡ್ರೆಸ್ ಕೋಡ್ ಆಗಲಿ, ನಮ್ಮ ಪ್ರತಿಯೊಂದು ಹೇರ್ ಸ್ಟೈಲ್ ಆಗಲಿ, ಪ್ರತಿಯೊಂದು ಕೂಡ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ಪರ್ಸ್ನಾಲಿಟಿ ನಾವು ಪ್ರೆಸೆಂಟ್ ಮಾಡ್ತೀವಿ ಅದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ಮ ಡ್ರೆಸ್ ಕೋಡು ಅಥವಾ ನಿಮ್ಮ ಗ್ರೂಮಿಂಗ್ ಹೇಗಿರಬೇಕು ಅಂದರೆ ಆ ಎನ್ವಿರಾನ್ಮೆಂಟಿಗೆ ಫೀಸಿಬಲ್ ಆಗಿರಬೇಕು. ಅಂದರೆ ಓವರ್ ಮೇಕಪ್ ಆಗಲಿ ಅಥವಾ ಓವರ್ ಡ್ರೆಸ್ಸಿಂಗ್ ಆಗಲಿ ಅದು ಯಾವುದೂ ಇರಬಾರ್ದು. ವರ್ಕಿಂಗ್ ಪ್ಲೇಸಿಗೆ ಅಂತ ಕೆಲವೊಂದು ಡ್ರೆಸ್ ಕೋಡ್ಸ್ ಇರುತ್ತೆ. ಸೊ ಅಂದರೆ ಡೀಸೆಂಟ್ ಡ್ರೆಸ್ ಕೋಡನ್ನು ಆದಷ್ಟು
ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆಗೇನಾಗುತ್ತೆ, ಪ್ರತಿಯೊಬ್ಬರೂ ಕೂಡ ನಮ್ಮನ್ನು ನೋಡಿದಾಗ ರೆಸ್ಪೆಕ್ಟ್ ಮಾಡಬೇಕು ಅನ್ನೋಂಥ ಭಾವನೆ ಬರಬೇಕು. ಹಾಗಾಗಿ ನಮ್ಮ ಡ್ರೆಸ್ ಕೋಡು ಕೂಡ ನಮ್ಮ ಏನು ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಅದು ಯಾಕಂದರೆ ನೀವು ವೆಲ್ ಡ್ರೆಸ್ಡ್ ಇದ್ದು ಒಂದು ಫಿಟ್ ಆ್ಯಂಡ್ ಫೈನ್ ಇದ್ದೀರಾ ಅಂತ ಅಂದಾಗ ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥ ಒಂದು ಕಾನ್ಫಿಡೆನ್ಸು ಬೇರೆಯವ್ರ ಜೊತೆಗೆ ಮಾತಾಡಿದಾಗ ಬರುತ್ತೆ. ಅದು ಬಿಟ್ಟು ನೀವು ಹಾಕಿರ್ತಕ್ಕಂಥ ಡ್ರೆಸ್ ಮೇಲೆ ಅಥವಾ ನಿಮ್ಮ ಏನು ಒಂದು ಬಿಹೇವಿಯರ್ ಮೇಲೆ ಅಥವಾ ನಿಮ್ಮ ಒಂದು ಪರ್ಸ್ನಾಲಿಟಿ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ನೀವು ಬೇರೆಯವ್ರನ್ನ ಫೇಸ್ ಮಾಡಿ ಕಾನ್ಫಿಡೆಂಟಾಗಿ ಮಾತಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಗ್ರೂಮಿಂಗ್ ಕೂಡ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಿಮಗೆ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಡ್ರೆಸ್ ಕೋಡ್ ಅಂತ ಮಾಡಿರ್ತಾರೆ, ಹೀಗೆ ಇರಬೇಕು, ವೀಕೆಂಡಲ್ಲಿ ಹೀಗೆ ಇರಬೇಕು, ವೀಕ್ ಡೇಸಲ್ಲಿ ಹೀಗೆ ಇರಬೇಕು, ಟೀಚರ್ಸ್ ಸ್ಯಾರಿ ಉಟ್ಕೊಂಬರ್ಬೇಕು ಅಥವಾ ಸಲ್ವಾರ್ ಕಮೀಸ್ ಹಾಕ್ಕೊಬೇಕು, ಜೀನ್ಸ್ ಅಲೋಡ್ ಇಲ್ಲ, ಟೋರನ್ ಜೀನ್ಸ್ ಅಲೋಡ್ ಇಲ್ಲ. ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಎಲ್ಲೂ ಕೂಡ ವರ್ಕಿಂಗ್ ಪ್ಲೇಸಲ್ಲಿ ಯಾವ ಎಂಪ್ಲಾಯೀಸಿಗೂ ಕೂಡ ಡಿಸ್ಟ್ರ್ಯಾಕ್ಟ್ ಆಗಬಾರ್ದು, ಅವರ ಕಂಪ್ಲೀಟ್ ಕಾನ್ಸಂಟ್ರೇಷನು ವರ್ಕ್ ಮೇಲೆ ಬರಬೇಕು ಅನ್ನೋ ಉದ್ದೇಶದಿಂದ ಡ್ರೆಸ್ ಕೋಡ್ ಅಂತ ಮಾಡ್ತಾರೆ. ಹಾಗಾಗಿ ನಾವು ಹೋಗ್ತಕ್ಕಂಥ ಕಚೇರಿಗಳಲ್ಲಿ ನಮ್ಮ ಗ್ರೂಮಿಂಗು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು, ನಾವು ಮಾಡ್ತಕ್ಕಂತಹ ಏನು ವರ್ಕಿಂಗ್ ಪ್ಲೇಸಲ್ಲಿರುತ್ತೆ ಅಲ್ಲಿ ಯಾವುದೇ ಎಂಪ್ಲಾಯೀಸ್ ಹತ್ರನೂ ಕೂಡ ಸಾಧ್ಯವಾದಷ್ಟು ಕ್ರೆಡಿಟ್ ತೊಗೋಬೇಡಿ, ಸಾಲ ಮಾಡ್ಕೋಬೇಡಿ. ಯಾಕಂದರೆ ನಿಮಗೇನೋ ಒಂದು ಫಿನಾನ್ಷಿಯಲಿ ಪ್ರಾಬ್ಲಮ್ ಬಂತು, ಇನ್ನೇನೋ ಬಂತು ಅಂತ ಏನಾದರೂ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಅಂತ, ಸೊ ಸ್ಯಾಲ್ರಿ ಆದಮೇಲೆ ಕೊಡ್ತೀನಿ ಅಂತ ಏನೋ ಅಂದ್ಕೊಂಡಿರ್ತೀರ. ಬಟ್ ಸ್ಯಾಲ್ರಿ ಆದಮೇಲೆ ನಿಮಗೆ ಬೇರೆಯೇ ಕಮಿಟ್ಮೆಂಟ್ ಬರುತ್ತೆ, ಆ ವ್ಯಕ್ತಿಗೆ ನಿಮಗೆ ರೀಫಂಡ್ ಮಾಡಲಿಕ್ಕೆ ಬರಲ್ಲ. ಬಟ್ ನೀವು ದಿನ ಬೆಳಗಾದರೆ ಆ ವ್ಯಕ್ತಿನ ಫೇಸ್ ಮಾಡಬೇಕಾಗಿರುತ್ತೆ. ಸೊ ಎಲ್ಲ ಒಂದು ಕಡೆ ನೀವು ಆ ಮಾತಿಗೆ ಕದ್ದಾಗ, ಅಂದರೆ ಇಂಥ ಡೇಟಿಗೆ ನಾನು ಕೊಡ್ತೀನಿ ಅಂತ ಹೇಳಿ ಆ ಟೈಮಿಗೆ ನಿಮಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತ ಅಂದಾಗ ಆಟೋಮೆಟಿಕ್ಕಾಗಿ ನಿಮಗೆ ಆ ವ್ಯಕ್ತಿನ ಮಾತಾಡಿಸ್ಲಿಕ್ಕಾಗಲಿ ಆ ವ್ಯಕ್ತಿ ಮುಂದೆ ನಿಲ್ಲಲಿಕ್ಕಾಗಲಿ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಆ ಥರದ್ದೇನೋ ಸಿಚುವೇಶನ್ಸನ್ನು ತಗೋಬೇಡಿ. ಸೊ ಇದು ನೀವು ಎಲ್ಲಾದರೂ ಆ ಥರ ಮಾಡಿದ್ರಿ ಅಂದರೆ ನಿಮ್ಮ ಪ್ರೊಫೆಷ್ನಲ್ ಗ್ರೋತಿಗೆ ಇದು ತುಂಬ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಯಾರ ಹತ್ರನೂ ಕೂಡ ಫಿನಾನ್ಷಿಯಲಿ ಯಾವ ಒಂದು ರಿಲೇಷನ್ಶಿಪ್ಪನ್ನು ಇಟ್ಕೋಬೇಡಿ, ಇದು ತುಂಬ ಒಳ್ಳೆಯದು. ಆ್ಯಂಡ್ ಇನ್ನೊಂದು, ಸುಳ್ಳು ಹೇಳೋದು. ಈಗ ಫಾರ್ ಎಕ್ಸಾಂಪಲ್ ಆ ಸಿಚುವೇಶನಿಗೆ ಏನೋ ಒಂದು ಮ್ಯಾನೇಜ್ ಮಾಡಲಿಕ್ಕೆ ಹೋಗಿ ಏನೋ ಒಂದು ಸುಳ್ಳು ಹೇಳಿರ್ತೀರಾ, ಅಥವಾ ನಿಮ್ಮ ಬಗ್ಗೆನೇ ನೀವೇನೋ ಒಂದು ಸುಳ್ಳು ಹೇಳ್ಕೊಂಡಿರ್ತೀರಾ. ಸೊ ಆವಾಗ ಏನಾಗುತ್ತೆ, ನೀವು ಹೇಳಿರೋದು ಸುಳ್ಳು, ಸತ್ಯ ಬೇರೆ ಇದೆ ಅಂತ ಗೊತ್ತಾದಾಗ ನಿಮ್ಮ ಏನು ಬಾಸ್ಗೆ ಇರ್ಬೋದು ಅಥವಾ ನಿಮ್ಮ ಟೀಮ್ ಲೀಡರಿಗೆ ಇರ್ಬೋದು ಅಥವಾ ನಿನ್ನ ಕಲೀಗಿಗೆ ಇರ್ಬೋದು, ಸೊ ನೀವು ಹೇಳಿರ್ತಕ್ಕಂಥ ಸುಳ್ಳು ಗೊತ್ತಾಯಿತು ಅಂದಾಗ ನಿಮ್ಮನ್ನು ಅವ್ರ ದೃಷ್ಟಿಯಲ್ಲಿ ನಾವು ತುಂಬ ಡೌನ್ ಆಗಿಬಿಡ್ತೇವೆ. ಸೊ ಆದಷ್ಟು ನಾವೇನು ಮಾಡಬೇಕು, ಸತ್ಯವನ್ನು ಹೇಳಬೇಕು. ಎಲ್ಲೇ ಆಗಲಿ, ವರ್ಕಿಂಗ್ ಪ್ಲೇಸಲ್ಲೇ ಅಂತಲೇ ಅಲ್ಲ, ಪ್ರತಿಯೊಂದು ಹಂತದಲ್ಲೂ ಕೂಡ ಆದಷ್ಟು ನಾವು ನಮ್ಮ ನಾಲಿಗೆಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವಿ ಅಷ್ಟು ನಾವು ಉತ್ತಮವಾದಂತಹ ಒಂದು ಬಾಂಡಿಂಗನ್ನು, ಉತ್ತಮವಾದ ಒಂದು ಪರಿಸರವನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಆದಷ್ಟು ನಾವು ಸುಳ್ಳು ಹೇಳೋದಾಗಲಿ ಅಥವಾ ಮೋಸ ಮಾಡೋದಾಗಲಿ ಇಂಥದ್ದು ಯಾವುದನ್ನು ಕೂಡ ಇಟ್ಕೋಬಾರ್ದು. ಸೊ ಹಾಗಾಗಿ ಆ ಎನ್ವಿರಾನ್ಮೆಂಟನ್ನು ಆ ಸಿಚುವೇಶನ್ಗೆ ಕರೆಕ್ಟಾಗಿ ಇದೆ. ಆ್ಯಂಡ್ ಇನ್ನೊಂದು, ಕೋಪ. ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು ಅಥವಾ ನಿಮ್ಮ ಗ್ರೂಪಲ್ಲೇ ಏನೋ ಪ್ರಾಬ್ಲಮ್ ಆಯಿತು ಅಥವಾ ನಿಮ್ಮ ಬಾಸೇ ನಿಮಗೇನೋ ಬೈದರು, ಆ ಥರ ಏನೋ ಒಂದು ಸಿಚುವೇಶನ್ ಆಯಿತು ಅಂದಾಗ ಕೋಪ ಅನ್ನೋದು ಯಾವತ್ತೂ ಕೂಡ ನಮ್ಮ ಕಂಟ್ರೋಲಲ್ಲಿರಬೇಕು. ಸೊ ಎಲ್ಲ ಒಂದು ಕಡೆ ಕೋಪ ಜಾಸ್ತಿಯಾಗಿ ಏನೇನೋ ಮಾತಾಡಿ, ಕೂಗಾಡಿ, ರೇಗಾಡಿ ನಮ್ಮ ಪರಿಸರವನ್ನು ಹಾಳು ಮಾಡಿ, ನಮ್ಮ ಇನ್ನರ್ ಪೀಸು ಹಾಳು ಮಾಡೋವಂತಹ ಪರಿಸ್ಥಿತಿಗೆ ನಮ್ಮ ಕೋಪ ನಮ್ಮನ್ನು ಕರೆದುಕೊಂಡು ಹೋಗಬಾರ್ದು. ಹಾಗಾಗಿ ಆದಷ್ಟು ಆ ಏನು ಎನ್ವಿರಾನ್ಮೆಂಟಲ್ಲಿ, ಕೆಲಸದ ವಾತಾವರಣದಲ್ಲಿ ಎಲ್ಲಿರ್ತೀರ ಅಲ್ಲಿ ಆದಷ್ಟು ತಾಳ್ಮೆಯಿಂದ ಇರಿ, ಕೋಪ ಮಾಡ್ಕೋಬೇಡಿ. ಅಕಸ್ಮಾತ್ ಕೋಪ ಬಂತು ಅಂತ ಅಂದ್ರೂ ಕೂಡ ಆ ಟೈಮಿಗೆ ನೀವು ಮಾತಾಡಬಾರ್ದು ಅಥವಾ ಆ ಟೈಮಿಗೆ ನೀವು ಏನೂ ಕೂಡ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಕೋಪ ಆ ಕ್ಷಣಕ್ಕೆ ಬಂದು ಸ್ವಲ್ಪ ಹೊತ್ತಿಗೆ ಕಡಿಮೆ ಆಗುತ್ತೆ, ಬಟ್ ನಾವು ಮಾತಾಡಿರ್ತಕ್ಕಂತಹ ಮಾತು ಹಾಗೇ ಉಳಿಯುತ್ತೆ. ಅವು ಹಿಂಗೆ ಬಂದುಬಿಟ್ರಲ್ಲ ಅನ್ನೋದು ನಿಮ್ಮ ಏನು ಕಲೀಗ್ಸ್ ಹತ್ರನೂ ಉಳ್ಕೊಳ್ಳುತ್ತೆ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರನೂ ಉಳ್ಕೊಳ್ಳುತ್ತೆ. ಹಾಗಾಗಿ ಕೋಪ ಬಂತು ಅಂತ ಇಟ್ಕೊಳ್ಳಿ. ಅಫ್ಕೋರ್ಸ್ ಮನುಷ್ಯ ಅಂದಾಗ ಕೋಪನೂ ಬರುತ್ತೆ, ದುಃಖನೂ ಬರುತ್ತೆ, ಎಲ್ಲದೂ ಬರುತ್ತೆ. ಆದಷ್ಟು ಕೋಪ ಬಂತು ಅಂದಾಗ ನೀವು ಅದನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಅಲ್ಲಿ ವರ್ಕಿಂಗ್ ಪ್ಲೇಸಲ್ಲಿ ವಾಯ್ಸ್ ರೇಸ್ ಮಾಡೋದಾಗಲಿ ಅಥವಾ ಕೂಗಾಡೋದಾಗಲಿ ಅಥವಾ ಬೇರೆ ಬೇರೆ ವರ್ಡ್ಸನ್ನು ಯೂಸ್ ಮಾಡೋದಾಗಲಿ ಅಂಥದ್ದನ್ನೆಲ್ಲ ಮಾಡಬೇಡಿ. ಆದಷ್ಟು ಕಾಮಾಗಿರಿ. ಇನ್ನೊಂದು, ದುಃಖ.
ನಿಮ್ಮ ಬಾಸ್ ಏನೋ ನಿಮಗೆ ಬೈತಾರೆ, ಅಥವಾ ನಿಮ್ಮ ಕಲೀಗ್ಸ್ ಹತ್ರ ಏನೋ ಗಲಾಟೆ ಮಾಡ್ಕೋತೀರಾ, ಇನ್ನೇನೋ ಆಗತ್ತೆ, ಅಥವಾ ಮನೇಲೇ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಎಲ್ಲ ಪ್ರಾಬ್ಲಮ್ಮು ಬರುತ್ತೆ. ಬಟ್ ಅದನ್ನು ಎಲ್ಲಿ ನೀವು ವರ್ಕ್ ಮಾಡ್ತೀರೋ ಆ ಪ್ಲೇಸಲ್ಲಿ ನಿಮ್ಮ ಕಣ್ಣೀರು ನಿಮ್ಮ ವೀಕ್ನೆಸ್ ಆಗಬಾರ್ದು. ಯಾಕಂದರೆ ಎಸ್ಪೆಷಲಿ ನಮಗೆ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ ಮಾತಿಗೆ ಮುಂಚೆ ಕಣ್ಣೀರು ಬಂದುಬಿಡತ್ತೆ. ಸೊ ಎಷ್ಟೋ ಜನ ಎಂಪ್ಲಾಯೀಸಿಗೆ ಅವಳು ಎಮೋಷ್ನಲಿ ವೀಕು, ಆ ವ್ಯಕ್ತಿ ಎಮೋಷ್ನಲಿ ವೀಕ್ ಅಂತಲೇ ಎಷ್ಟೋ ಪ್ರೊಫೆಷ್ನಲ್ಲಿ ಅವರು ನೆಕ್ಸ್ಟ್ ಲೆವೆಲ್ಲಿಗೆ ಕರ್ಕೊಂಡು ಹೋಗೋಲ್ಲ. ಅಂದರೆ ನಾವು ಎಮೋಷ್ನಲನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಕೂಡ ಒಂದು ಯಾವ ಒಂದು ನಮ್ಮ ಪ್ರಮೋಷನ್ ಅಂತ ಏನಿರ್ತೀವಿ ಆ ಕ್ರೈಟೀರಿಯಾದಲ್ಲಿ ಅದೂ ಕೂಡ ಒಂದು ಆಸ್ಪೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಸುಮ್ಮನೆ ಸಣ್ಣದಕ್ಕೆ ಅಳೋದಾಗಲಿ ಅಥವಾ ತುಂಬ ಯೋಚನೆ ಮಾಡೋದಾಗಲಿ ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅಳು ಬಂತು, ಎಮೋಷ್ನಲಿ ಡೌನ್ ಆದರೆ ಅಂದರೆ ಸ್ವಲ್ಪ ಹೊತ್ತು ಆ ಟೈಮನ್ನು ಮರೆತು ತಕ್ಷಣ ನೀವು ಬೇರೆ ವರ್ಕ್ ಶುರು ಮಾಡಬೇಕು. ಆವಾಗ ನೀವು ವರ್ಕಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ ನಿಮಗೆ ಕಷ್ಟಗಳು ಬರಲ್ಲ ಅಥವಾ ಈ ದುಃಖ ಬೇಜಾರನ್ನು ಬರಲ್ಲ. ಸೊ ಆದಷ್ಟು ನೀವು ಬೇರೆಯವ್ರ ಎದುರುಗಡೆ ಕಣ್ಣೀರು ಹಾಕೋದನ್ನು ಕಡಿಮೆ ಮಾಡಿ. ಸೊ ಈ ಥರದ್ದೆಲ್ಲ ನಾನೇನು ಇಷ್ಟುವರೆಗೆ ಕೊಟ್ಟಿದ್ದೀನಿ ಇದೆಲ್ಲ ಟಿಪ್ಸನ್ನು ನೀವು ಎಲ್ಲಿ ನಿಮ್ಮ ಪ್ರೊಫೆಷ್ನಲ್ ಪ್ಲೇಸಲ್ಲಿ ನೀವು ಯೂಸ್ ಮಾಡಿ ಆದಷ್ಟು ಪ್ರೊಫೆಷ್ನಲ್ ಎಫಿಷಿಯನ್ಸಿ ಅಥವಾ ಪ್ರೊಫೆಷ್ನಲ್ ಆಗಿದ್ದಷ್ಟು ಕೂಡ ನಿಮ್ಮ ಪ್ರೊಫೆಷ್ನಲ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಏನು ಕೆಲಸ ಮಾಡ್ತೀರಾ ಆ ಕೆಲಸದಲ್ಲಿ ನೀವು ಒಂದು ಉತ್ತಮವಾದ ಹಂತಕ್ಕೆ ಖಂಡಿತ ತಲುಪ್ತೀರಾ. ಅದಕ್ಕೋಸ್ಕರ ನಿಮ್ಮ ಪೇಷನ್ಸ್ ಮತ್ತು ಡಿಸಿಪ್ಲಿನ್ ಎರಡೂ ಕೂಡ ಬೇಕು. ಜೊತೆಗೆ ಸ್ಕಿಲ್ಸನ್ನು ಪ್ರತಿದಿನ ಕಲ್ತ್ಕೊಳ್ತಾ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಿನ್ನ ಕಲೀಗ್ಸಿಗೆ ಒಂದು ಬೇರೆಯೇ ನಾಲೆಡ್ಜ್ ಇದೆ, ಒನ್ ಅಮಾಂಗ್ ದೆಮ್ ಒನ್ ಪರ್ಸನ್ ಈಸ್ ವೆರಿ ಗುಡ್ ಇನ್ ಟೆಕ್ನಿಕಲ್ಲು, ಅನದರ್ ಪರ್ಸನ್ ಈಸ್ ವೆರಿ ಗುಡ್ ಇನ್ ಕಮ್ಯುನಿಕೇಷನ್ನು, ಅನದರ್ ಪರ್ಸನ್ ಈಸ್ ವೆರಿ ಗುಡ್ ಇನ್ ಸ್ಕ್ರಿಪ್ಟ್ ರೈಟಿಂಗು. ಸೊ ಈ ಥರದ್ದೆಲ್ಲ ಡಿಫ್ರೆಂಟ್ ವ್ಯಕ್ತಿಗಳಲ್ಲಿ ಡಿಫ್ರೆಂಟ್ ಟ್ಯಾಲೆಂಟ್ಸ್ ಇದೆ ಅಂದಾಗ ಆದಷ್ಟು ಸ್ಕಿಲ್ಸನ್ನು ಕಲೀಲಿಕ್ಕೆ ಪ್ರಯತ್ನ ಪಡಿ. ಅದು ಬಿಟ್ಟು ಸುಮ್ಮನೆ ಅವ್ರ ಹತ್ರ ಚಾಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬದಲು ಸೊ ಆ ವ್ಯಕ್ತಿಯಿಂದ ಈ ಥರ ಸ್ಕಿಲ್ಸ್ ಕಲ್ತ್ಕೊಂಡೆ ಅಥವಾ ಸಾಫ್ಟ್ವೇರ್ ಕಲ್ತ್ಕೊಂಡೆ ಅಥವಾ ಟೆಕ್ನಿಕಲಿ ನಾನು ಈ ಥರ ಸೌಂಡ್ ಆದೆ ಅಂದರೆ ಅದು ನಿಮ್ಮ ಕರಿಯರ್ ಡೆವಲಪ್ಮೆಂಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನಾನು ಈಗೇನೆಲ್ಲ ಹೇಳಿದೆ ಇದರಲ್ಲಿ ಕೆಲವೊಂದನ್ನು ನೀವು ಆದಷ್ಟು ಅಡಾಪ್ಟ್ ಮಾಡ್ಕೊತಾ ಹೋದಾಗ ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ಒಂದು ಸುಂದರವಾದಂತಹ ಒಂದು ಪರಿಸರವನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಸೊ ಮನೆಯಂತೆ ಅದೂ ಕೂಡ ಒಂದು ಉತ್ತಮವಾದ ಒಂದು ಪರಿಸರದಲ್ಲಿ ನೀವು ಕೆಲಸ ಮಾಡಿದಾಗ ನಿಮ್ಮ ಮನೆಯಲ್ಲಿ ಏನು ಒತ್ತಡಗಳಿರುತ್ತೆ ಅದು ವರ್ಕಿಂಗ್ ಪ್ಲೇಸಲ್ಲಿ ಬಂದಾಗ ಖಂಡಿತ ಕಡಿಮೆ ಆಗುತ್ತೆ. ಜೊತೆಗೆ ಒಂದೊಳ್ಳೆ ಕಲೀಗ್ಸು, ಒಂದು ಒಳ್ಳೆ ಟೀಮು ಇದ್ದಾಗ ಆ ಎನ್ವಿರಾನ್ಮೆಂಟನ್ನು ಕೂಡ ನೀವು ಒಂದು ಸ್ಟ್ರೆಸ್ ಅಂತಾಗಲಿ ಅಥವಾ ಓವರ್ ಟೈಮ್ ಅಂತಾಗಲಿ ಎಲ್ಲ ಬ್ಲೇಮ್ ಮಾಡದೆ ಎಂಜಾಯ್ ಮಾಡ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಸೊ ಪ್ರತಿಯೊಬ್ಬರೂ ಕೂಡ ಆದಷ್ಟು ಪ್ರೊಫೆಷ್ನಲ್ ಆಗಿರಿ, ಎಲ್ಲಿ ವರ್ಕ್ ಮಾಡ್ತೀರಾ ಅಲ್ಲಿ ಆದಷ್ಟು ಪ್ರೊಫೆಷ್ನಲ್ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶುಭ ದಿನ.